ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಬೆಳದಿಂಗಳು ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಟಾಪಿಕ್ ನ ತೆಗೆದುಕೊಂಡ್ಬಂದಿದ್ದೀನಿ. ಏನಂದ್ರೆ ಭೂಗೋಳಶಾಸ್ತ್ರ. ಈ ಭೂಗೋಳಶಾಸ್ತ್ರ ಏನ್ ಇಂಪಾರ್ಟೆಂಟ್ ಸರ್ ಅನ್ನೋದಾದ್ರೆ ನೋಡಿ, ನಾವು ಕರ್ನಾಟಕದ ಪರಿಚಯವನ್ನ ಹೇಗ್ ಮಾಡ್ಕೊಳ್ತೀವಿ ಅಂದ್ರೆ ಹಲವಾರು ವಿವಿಧ ಮಜಲುಗಳಲ್ಲಿ ನಾವು ಮಾಡ್ಕೊಳ್ತೀವಿ. ಈ ವಿಷಯವಾರು ಅಂತಂದ್ರೆ ಇತಿಹಾಸದ ಮೂಲಕ ಕೂಡ ನಾವು ಕರ್ನಾಟಕದ ಪರಿಚಯ ಮಾಡ್ಕೊಳ್ತೀವಿ. ನಾಗರಿಕತೆಗಳ ಕಾಲ ಯಾವ ರೀತಿಯಾಗಿ ಬಂತು, ಅಲ್ಲಿ ಮಹಾ ಜನಪದಗಳು, ಗಣರಾಜ್ಯಗಳು ಈ ರೀತಿ ಬರ್ತವೆ. ಆದ್ರೆ ಭೂಗೋಳಶಾಸ್ತ್ರದ ಅನ್ವಯ ಕರ್ನಾಟಕದ ಪರಿಚಯ ಹೇಗೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುವಂಥದ್ದು. ಹಾಗಾದ್ರೆ ಈ ಕರ್ನಾಟಕದ ಪರಿಚಯವನ್ನು ನಾವು ಯಾವ ರೀತಿಯಾಗಿ ಮಾಡ್ಕೋಬೇಕಂದ್ರೆ ಅದರ ಹಿನ್ನೆಲೆಯನ್ನು ತೆಗೆದುಕೊಂಡು ನಾವು ಅದನ್ನ ತಿಳ್ಕೊಂಡು ಮುಂದಕ್ಕೆ ಹೋದಾಗ ನಮಗೆ ತುಂಬಾ ಸುಲಭವಾಗುವಂಥದ್ದು. ಹೌದಾ? ನೋಡಿ ಇಲ್ಲಿ ಈ ಕರ್ನಾಟಕದ ಪರಿಚಯವನ್ನು ನಾವು ಪ್ರಾರಂಭವಾಗಿ ಎಲ್ಲಿಂದ ಮಾಡ್ಕೋಬಹುದು, ಸ್ಟಾರ್ಟಿಂಗ್ ಇಂದ ಮಾಡ್ಕೋತೀವಿ. ಹಾಗಾದ್ರೆ ಈ ಕರ್ನಾಟಕ ಅನ್ನುವ ಪದ ಮತ್ತು ಕನ್ನಡ ಎನ್ನುವ ಪದ ಉತ್ಪತ್ತಿ ಜೊತೆಗೆ ಯಾವ ಯಾವ ಗ್ರಂಥಗಳೇ ಉಲ್ಲೇಖವಾಗಿವೆ ಅಂತ ನಾವು ಪ್ರಮುಖವಾಗಿ ತಿಳ್ಕೊಬೇಕಾಗಿದೆ. ನೋಡಿ ನಮ್ಮ ಈ ಒಂದು ಕರ್ನಾಟಕದ ಏನಿದೆಯಲ್ಲ ಇದು 2000 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಈ ಭೂಮಿ ನಿರ್ಮಾಣ ಆದ ನಂತರ ಇಲ್ಲಿ ಶಿಲಾಯುಗಗಳು ಕಂಡು ಬರ್ತವೆ, ನಾಗರಿಕತೆಗಳು ಕಂಡು ಬರ್ತವೆ. ಅಲ್ಲಿಂದ ಹಿಡಿದು ಮಹಾಜನಪದಗಳು, ಗಣರಾಜ್ಯಗಳು, ಮಗಧ ರಾಜ ಸಾಮ್ರಾಜ್ಯ, ಮೌರ್ಯರು, ತದನಂತರ ಕರ್ನಾಟಕವನ್ನ ಆಳಿದಂತಹ ಕದಂಬರಿಂದ ಹಿಡಿದು ಪ್ರಸ್ತುತವಾಗಿ ಇವತ್ತಿಗೂ ಕೂಡ ಹಲವಾರು ವಿವಿಧ ಮಜಲುಗಳಲ್ಲಿ ಕಾಲಘಟ್ಟಗಳಲ್ಲಿ ತನ್ನದೇ ಆದ ಒಂದು ಸೌಂದರ್ಯ ಸೊಬಗಿನಿಂದ ಮತ್ತೊಂದಿಷ್ಟು ಕೆಲವೊಂದು ಕಡೆ ಬದಲಾವಣೆಯನ್ನು ನಾವು ಕಾಣ್ತೀವಿ. ವಿಸ್ತೀರ್ಣದಲ್ಲಿ, ಗಾತ್ರದಲ್ಲಿ, ಭಾಷಾವಾರುಗಳಲ್ಲಿ ಹಲವಾರು ವಿವಿಧ ಘಟ್ಟಗಳಲ್ಲಿ ತನ್ನದೇ ಆದ ರೀತಿಯಾದಂತಹ ವೈಶಿಷ್ಟ್ಯತೆಯಿಂದ ನಮ್ಮ ಕರ್ನಾಟಕದ ಒಂದು ಭೂಗೋಳಶಾಸ್ತ್ರದ ಅನ್ವಯ ಇದು ಬದಲಾವಣೆ ಆಗ್ತಾ ಇದೆ. ಪರಿವರ್ತನೆ ಜಗದ ನಿಯಮ. ನೋಡಿ, ಈ ಒಂದು ಕರ್ನಾಟಕದ ಒಂದು ಉಲ್ಲೇಖ ಅಥವಾ ಈ ಒಂದು ಕನ್ನಡ ಎಂಬ ಪದದ ನಿಷ್ಪತ್ತಿ ಇವುಗಳೆಲ್ಲವನ್ನು ನಾವು ಏನ್ ಮಾಡಬೇಕು, ಮೊದಲನೇದಾಗಿ ತಿಳ್ಕೊಬೇಕಾಗುತ್ತೆ. ನೋಡಿ, ಈಗ 9ನೇ ಶತಮಾನದಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಈ ಶ್ರೀ ವಿಜಯ ಅನ್ನೋ ಒಬ್ಬ ಕವಿರಾಜ ಮಾರ್ಗ ಎಂಬ ಒಂದು ಗ್ರಂಥವನ್ನ ಬರೀತಾರೆ. ಕವಿರಾಜ ಮಾರ್ಗ ಯಾರ್ದು ಅಂದ್ರೆ ಶ್ರೀ ವಿಜಯ. ಇವರ ಉಲ್ಲೇಖದಂತೆ ಕನ್ನಡ ನಾಡು, ನೋಡಿ ಇಲ್ಲಿ ಕರ್ನಾಟಕ ಅನ್ನೋದಲ್ಲ ಕನ್ನಡ ಅನ್ನುವಂಥದ್ದು, ಅಂದ್ರೆ ಕನ್ನಡ ಪದ, ಕನ್ನಡ ಭಾಷೆ. ಓಕೆನಾ? ಇದು ಎಲ್ಲಿವರೆಗೂ ಹರಡಿಕೊಂಡಿತ್ತು ಅನ್ನೋದಾದ್ರೆ ಕಾವೇರಿ ನದಿಯಿಂದ ಹಿಡಿದು ಗೋದಾವರಿಯ ನದಿಯವರೆಗೆ ಹರಡಿಕೊಂಡಿತ್ತು. ಅದೇ ಕನ್ನಡ ಅಂತ. ಕನ್ನಡ ಭಾಷಾ ವಿಸ್ತರಣೆ ಎಷ್ಟು ದೊಡ್ಡದಾಗಿತ್ತು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾದ್ರೆ ನೋಡಿ, ಈ ಕಾವೇರಿ ನದಿ ಈ ಕಾವೇರಿ ನದಿ ಅನ್ನುವಂಥದ್ದು ಪಶ್ಚಿಮ ಘಟ್ಟಗಳ ಬ್ರಹ್ಮಗಿರಿ ಅಲ್ಲಿ ಹುಟ್ಟುಕೊಂಡು ಕರ್ನಾಟಕದಲ್ಲಿ 320 ಕಿಲೋಮೀಟರ್ ಇದೆ ಏನ್ ಮಾಡುತ್ತೆ ಅಂತಂದ್ರೆ ತನ್ನ ವಿಸ್ತೀರ್ಣವನ್ನ ಹೊಂದಿದೆ, ಹರಿಯುತ್ತಾ ಹೋಗ್ತದೆ. ಈ ಗೋದಾವರಿ ನದಿ ಎಂಬುವಂಥದ್ದು ಕೂಡ ಮಹಾರಾಷ್ಟ್ರದ ನಾಸಿಕ್ ನಲ್ಲಿ ಹುಟ್ಟಿ ಹರಿಯುವಂತ ನದಿ ಆಗಿದೆ. ಒಟ್ಟಾರೆಯಾಗಿ ಕಾವೇರಿ ನದಿಯಿಂದ ಗೋದಾವರಿಯ ನದಿಯ ವಿಸ್ತೀರ್ಣದ ನೋಡೋದಾದ್ರೆ ನೋಡಿ, ಇದು ಗೋದಾವರಿ ನದಿ ಈ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ತಲಕಾವೇರಿ ನದಿ ಈ ಭಾಗದಲ್ಲಿ ಕಂಡು ಬರುತ್ತೆ. ಸುಮಾರು ಇಲ್ಲಿ ಡಿಸ್ಟನ್ಸ್ ಏನಿದೆ ಅಲ್ಲ, ಸುಮಾರು 950 ಕಿಲೋಮೀಟರ್ ಹೆಚ್ಚಿಗೂ ಕೂಡ ಏನಾಗಿತ್ತು ಅಂದ್ರೆ ಕಂಡು ಬರುವಂಥದ್ದು. ಅಂದ್ರೆ ಕನ್ನಡ ನಾಡು ಎಲ್ಲಿವರೆಗೆ ಇತ್ತು ಅನ್ನೋಂಥದ್ದನ್ನ ಶ್ರೀ ವಿಜಯನ ಕವಿರಾಜ ಮಾರ್ಗದ ಮೂಲಕ ನಾವು ತಿಳ್ಕೊಬಹುದಾಗಿದೆ. ಕನ್ನಡ ಎಂಬ ಒಂದು ಪದ. ಇನ್ನು ಕರ್ನಾಟಕದ ಒಂದು ವಿಸ್ತೀರ್ಣ, ಕರ್ನಾಟಕದ ರಚನೆ ಇನ್ನು ಇಲ್ಲ ಆ ಸಂದರ್ಭದಲ್ಲಿ, ಇಲ್ಲಿವರೆಗೆ ಇತ್ತು ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾರೆ. ಜೊತೆಗೆ ಇಲ್ಲಿ ತಮಿಳು ಪುರಾತನ ಸಾಹಿತ್ಯಗಳು, ತಮಿಳು ಸಾಹಿತ್ಯ ಅನ್ನೋದಕ್ಕಿಂತ ಬದಲು ತಮಿಳು ಪುರಾತನ ಸಾಹಿತ್ಯಗಳಾಗಿರುವಂತಹ ಶಿಲಪ್ಪದಿಗಾರಂ ಮತ್ತು ತೊಲ್ಕಾಪಿಯಂ ಇವುಗಳಲ್ಲಿ ಕರುನಾಟ್ ಅಂತ ಏನಾಗಿದೆ ಅಂತಂದ್ರೆ ಇಲ್ಲಿ ಉಲ್ಲೇಖವಾಗಿರುವಂಥದ್ದು. ನಮ್ಮ ಕರ್ನಾಟಕದ ಭಾಗವನ್ನ ಕರುನಾಟ್ ಅಂತ ಇಲ್ಲಿ ಬಳಕೆಯಾಗಿದೆ. ಕರಿದಾದ ನಾಡು ಕರುನಾಟ್ ಅಂತ ಇಲ್ಲಿ ಕಂಡು ಬರುವಂಥದ್ದು. ಜೊತೆಗೆ ಕರುನಾಡು ಅನ್ನೋದು ಕೂಡ ಇಲ್ಲಿ ಉಲ್ಲೇಖ ಆಗಿರುವಂಥದ್ದು.
ಈ ಪುಣೆ ಆವೃತ್ತಿಯ ಮಹಾಭಾರತದಲ್ಲಿ ಕೂಡ ಇದು ಏನಾಗಿದೆ ಅಂದ್ರೆ ಇಲ್ಲಿ ಈ ಕರ್ನಾಟಕವನ್ನ ಉನ್ನತಕ ಅಂತ ಕರೆದ್ರೆ ಅಂದ್ರೆ ಉನ್ನತ ಭಾಗದಲ್ಲಿ ಕಂಡು ಬರುವಂತಹ ಭೂಪ್ರದೇಶವನ್ನೇ ನಾವು ಕರ್ನಾಟಕ ಅಥವಾ ಕನ್ನಡ ಭಾಷೆಯ ಭಾಗ ಅಂತ ಹೇಳಿ ಇಲ್ಲಿ ಅದನ್ನ ಕರೆಯುವಂಥದ್ದು. ಪುರಾಣ ಗ್ರಂಥಗಳಲ್ಲಿ ಏನಿದೆ ಅವುಗಳು ಅಂದಿನ ವಿಸ್ತೀರ್ಣವನ್ನ ತಿಳಿಸುವಂಥದ್ದು. ಹಾಗಾದ್ರೆ ನಾವು ಮುಂದೆ ಹೋಗ್ತಾ ಸ್ವತಂತ್ರದ ಪೂರ್ವಕ್ಕೆ ನಾವು ಬಂದಾಗ ಈಗಾಗ್ಲೇ ನಾವು ಈ ಇತಿಹಾಸದ ಅನ್ವಯ ನೋಡ್ಕೊಂತ ಹೋದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಗಳಿಂದ ಹಿಡಿದು 1947 ಸ್ವತಂತ್ರ ಕಾಯ್ದೆವರೆಗೂ ಇಲ್ಲಿ ಏನಾಗಿತ್ತು ಅಂದ್ರೆ ಹಲವಾರು ಘಟನೆಗಳು ನಡೆದು ಹೋಗಿತ್ತು. ವಿಸ್ತೀರ್ಣದಲ್ಲಿ ಬದಲಾವಣೆಗಳಾಗಿದ್ದು, ಪ್ರಾಂತ್ಯಗಳ ನಿರ್ಮಾಣ ಆಗಿದ್ದು, ದೇಶೀಯ ಸಂಸ್ಥಾನಗಳ ನಿರ್ಮಾಣವಾಗಿದ್ದು. ಹಾಗಾದ್ರೆ ಕರ್ನಾಟಕದ ಒಂದು ಚಿತ್ರಣ ಏನಾಗಿತ್ತು ಅಂದ್ರೆ ಇಲ್ಲಿ ಬೇರೆ ತರಾನೇ ಕಂಡು ಬರ್ತಾ ಇತ್ತು. ಆ ರೀತಿ ಇರ್ಬೇಕಾದ ಸಂದರ್ಭದಲ್ಲಿ ಈ ನಮ್ಮ ಕರ್ನಾಟಕದ ಭೂಭಾಗ ಅಂತ ಏನಿರ್ತಲ್ಲ ಇದು 20 ಆಡಳಿತಗಳಲ್ಲಿ ಹಂಚಿಕೆಯಾಗಿತ್ತು. ನಾನು ಆಗ್ಲೇ ಹೇಳಿದೆ, ದೇಶೀಯ ಸಂಸ್ಥಾನಗಳಿದ್ವು, ಪ್ರಾಂತ್ಯಗಳಿದ್ವು, ಓಕೆನಾ. ಈ ರೀತಿಯಾಗಿ ಇರುವುದರಿಂದ ಇಲ್ಲಿ 20 ಆಡಳಿತಗಳಾಗಿ ಕಂಡು ಬಂದಿರುವಂತದ್ದು. ಜೊತೆಗೆ ಇಲ್ಲಿ ಟಿಪ್ಪು ಸುಲ್ತಾನ್ನ ಮರಣದ ನಂತರ ಟಿಪ್ಪು ಸುಲ್ತಾನ್ ಅವರು ಮರಣದ ನಂತರ ಏನಾಗುತ್ತಾ ಇಲ್ಲಿ ಮೈಸೂರು ಪ್ರಾಂತ್ಯವನ್ನ ಮೈಸೂರು ಮಹಾರಾಜರಿಗೆ ಇಲ್ಲಿ ನೀಡಲಾಗುತ್ತೆ. ಇಲ್ಲಿವರೆಗೂ ಬ್ರಿಟಿಷರ ಒಂದು ಹಿಡಿತದಲ್ಲಿ ಇರುವಂತದ್ದು, ಓಕೆನಾ. ಆ ಸಂದರ್ಭದಲ್ಲಿ ರಾಜರಿಗೆ ನೀಡಿದಂತಹ ಈ ಮೈಸೂರು ಪ್ರಾಂತ್ಯದಲ್ಲಿ 1881ರ ಹೊತ್ತಿಗೆ 7 ಜಿಲ್ಲೆಗಳು ಕಂಡು ಬರ್ತವೆ. ಅಂದ್ರೆ ಅಕ್ಯುರೇಟ್ ಆಗಿ ನಮ್ಮ ಕರ್ನಾಟಕದ ಒಂದು ವಿಸ್ತೀರ್ಣ ಅಂತ ನೀವು ಅನ್ಕೋಬಹುದು. ಮೈಸೂರು ರಾಜ್ಯ ಇದು, ಓಕೆನಾ. 7 ಜಿಲ್ಲೆಗಳಿದ್ದು 1886ರಲ್ಲಿ ಹಾಸನ ವಿಸ್ತೀರ್ಣ ಆಗುತ್ತೆ, 1939ರಲ್ಲಿ ಮಂಡ್ಯ, ಹೀಗೆ 9 ಜಿಲ್ಲೆಗಳು ಈ ಮೈಸೂರು ಪ್ರಾಂತದಲ್ಲಿ ಆಗಿನ ಕಾಲಘಟ್ಟಗಳಲ್ಲಿ ಕಂಡು ಬರುತ್ತೆ. ನೋಡಿ, ಮತ್ತೆ ಬದಲಾವಣೆಗಳಾಗ್ತವೆ ಇವು. ಈ ರೀತಿಯಾಗಿ 9 ಜಿಲ್ಲೆಗಳು ಮೈಸೂರು ಪ್ರಾಂತ್ಯದಲ್ಲಿ ಕಂಡು ಬರ್ತವೆ. ಮುಂದುವರೆದು ನಾವು ನೋಡೋದಾದ್ರೆ ಈ ಸ್ವಾತಂತ್ರ್ಯದ ನಂತರ 1947 ನಮ್ಗೆ ಸ್ವಾತಂತ್ರ್ಯ ಸಿಗುತ್ತೆ. ಇದಾದ್ಮೇಲೆ ಈ 1953 ಏನಿದೆ ಈ ಕಾಲಘಟ್ಟ ಅತ್ಯಂತ ಪ್ರಮುಖವಾಗಿರುವಂತ ಕಾಲಘಟ್ಟ ಇದೆ. ಈ 1953ರಲ್ಲಿ ಏನಾಗುತ್ತೆ, ಭಾಷಾವಾರು ಅನ್ವಯ ನಮ್ಗೆ ರಾಜ್ಯವನ್ನ ನೀಡುವಂತ ಎಲ್ಲ ಕಡೆ ಹೋರಾಟಗಳು ನಡೀತವೆ. ಇಂತಹ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಒಬ್ಬ ವ್ಯಕ್ತಿ ಅಂದ್ರೆ ಪೊಟ್ಟಿ ಶ್ರೀರಾಮುಲು ಅನ್ನೊಬ್ರು ಏನ್ ಮಾಡ್ತಾರೆ, ಹೋರಾಟವನ್ನ ತೀವ್ರಗತಿಯಲ್ಲಿ ಇಲ್ಲಿ ಮಾಡ್ತಾರೆ. ಇವರು 58 ದಿನಗಳ ಕಾಲ ಉಪವಾಸವನ್ನ ಮಾಡ್ತಾರೆ. ಎಷ್ಟು ದಿನ ಅಂದ್ರೆ 58 ದಿನಗಳ ಉಪವಾಸವನ್ನ ಮಾಡುವ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಭಾಷಾವಾರು ನಮ್ಗೆ ರಾಜ್ಯಗಳು ಬೇಕು ಅನ್ನುವಂಥದ್ದನ್ನ ನಾವಿಲ್ಲಿ ಹೋರಾಟವನ್ನ ಅವರಲ್ಲಿ ಮಾಡ್ತಾರೆ. ಇದು ತೀವ್ರ ರೂಪಕ್ಕೆ ಇಲ್ಲಿ ಕರ್ಕೊಂಡು ಹೋಗುತ್ತೆ. ಈ ರೀತಿಯಾಗಿ 1953ರಲ್ಲಿ ಸ್ಥಾಪನೆಯಾಗಿರುವಂತಹ ಭಾಷಾವಾರು ರಾಜ್ಯ ಏನಾಗಿದೆ ಅದು ಆಂಧ್ರ ಪ್ರದೇಶ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 1953ರಲ್ಲಿ ಪೊಟ್ಟಿ ಶ್ರೀರಾಮುಲು ಅವರ ಒಂದು ನಿರಂತರವಾದ ಹೋರಾಟ, 58 ದಿನಗಳ ಕಾಲ ಉಪವಾಸವನ್ನು ಮಾಡ್ತಾರೆ. ತುಂಬಾ ತೀವ್ರಗತಿಯಲ್ಲಿ ಅದು ಹೋರಾಟಗಳು ನಡೀತವೆ. ಈ ರೀತಿಯಾಗಿ ಇಲ್ಲಿಂದ ಏನಾಗುತ್ತೆ ಅಂತಂದ್ರೆ ಭಾಷಾವಾರು ಕಾಯ್ದೆಗಳ ಅನ್ವಯ ರಾಜ್ಯಗಳ ವಿಂಗಡಣೆ ಪ್ರಮುಖವಾಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಬೇಡಿಕೆಗಳ ಪ್ರಭಾವ ತುಂಬಾನೇ ಪ್ರಬಲವಾಗುತ್ತೆ. ನಮಗೂ ಕೂಡ ಭಾಷಾವಾರು ರಾಜ್ಯಗಳ ಬೇಕು. ಯಾಕಂದ್ರೆ ನಾವು ಹಲವಾರು ಪ್ರಾಂತ್ಯಗಳಲ್ಲಿ ಸಿಕ್ಕಾಕೊಂಡಿದ್ವಿ. ಈ ರೀತಿ ಪ್ರಾಂತ್ಯಗಳಲ್ಲಿ ನಮ್ಮ ಕನ್ನಡ ಭಾಷೆಯನ್ನಾಡುವ ನೆಲಗಳು ಬೇರೆ ಒಂದು ಪ್ರಾಂತ್ಯಕ್ಕೆ, ಬೇರೆ ಒಂದು ರಾಜ್ಯಕ್ಕೆ ವಿಂಗಡಣೆ ಆಗಿದ್ದು. ಈ ರೀತಿ ಆಗಿರುವುದರಿಂದ ಇವುಗಳ ಒಂದು ಬದಲಾವಣೆಗಾಗಿ ನಮ್ಮ ರಾಜ್ಯ ನಮಗ್ ಬೇಕು ಅನ್ನೋ ಒಂದು ಪ್ರಮುಖ ಅಂಶ ಇಟ್ಕೊಂಡು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೋರಾಟವನ್ನ ಇಲ್ಲಿ ಮಾಡುವಂಥದ್ದು. ನೋಡಿ, ಈ ರೀತಿಯಾಗಿ ಇರುವುದರಿಂದ ಈ ಹೋರಾಟವನ್ನ ಮುಂದಾಳತ್ವವನ್ನು ವಹಿಸ್ಬೇಕು. ಈಗ ಅಲ್ವಾ, ಮುಂದಾಳತ್ವ ಇಲ್ಲದೆ ಇದ್ರೆ ಸರಿಯಾದ ಹಾದಿ, ಸರಿಯಾದ ಒಂದು ಗುರಿ ನಿರ್ದೇಶನ ಇಲ್ಲ ಅಂದ್ರೆ ಅದು ಏನಾಗುತ್ತೆ, ವಿಫಲ ಆಗೋ ಪ್ರಯತ್ನ. ಆದ್ರೆ ಈ ಹೋರಾಟದ ಮುಂದಾಳತ್ವವನ್ನ ಧಾರವಾಡದಲ್ಲಿ 1890ರಲ್ಲಿ ಸ್ಥಾಪಿತವಾಗಿರುವಂತಹ ವಿದ್ಯಾವರ್ತಕ ಸಂಘ ವಹಿಸಿಕೊಳ್ಳುತ್ತೆ. ಜೊತೆಗೆ ಈ 1905ರಲ್ಲಿ ಮೈಸೂರು ರಾಜರ ಪೋಷಣೆಯಿಂದ ಬೆಳೆದಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಇಲ್ಲಿ ಸೇರ್ಕೊಳ್ಳುತ್ತೆ. ಜೊತೆಗೆ
1916ರಲ್ಲಿ ಕರ್ನಾಟಕ ಸಭಾ ಅಂತ ಕೂಡ ಇಲ್ಲಿ ಕರ್ಕೊಳ್ತಾರೆ. ಇವುಗಳೆಲ್ಲ ಸಂಘಟನೆಗಳು ಮತ್ತು ಮುಖ್ಯಸ್ಥರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಭಾಷಾವಾರು ಕಾಯ್ದೆಯ ಅನ್ವಯವಾಗಿ ನಮಗೂ ನಮ್ಮ ಕರ್ನಾಟಕ ರಾಜ್ಯ ಬೇಕು ಅನ್ನುವಂತ ಒಂದು ನಿಯಮ ಮತ್ತು ಬೇಡಿಕೆಯನ್ನ ಇಟ್ಕೊಂಡು ಹೋರಾಟವನ್ನ ಇಲ್ಲಿ ಮಾಡ್ತಾರೆ. ಕನ್ನಡದ ಕುಲ ಪುರೋಹಿತ ಆಗಿರುವಂತ ಆಲೂರು ವೆಂಕಟರಾಯ್ ಅವರು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿರುವಂತಹ ಒಂದು ಕಾರ್ಯವನ್ನ ಅಥವಾ ಆ ಭಾಗವಹಿಸುವಿಕೆಯನ್ನು ವಹಿಸ್ತಾರೆ. ಅದಕ್ಕಾಗಿ ಅವರನ್ನ ಕನ್ನಡದ ಕುಲ ಪುರೋಹಿತ ಅಂತ ನಾವಿಲ್ಲಿ ಅವರನ್ನ ಕರಿತೀವಿ. ಈ ರೀತಿ ಸಂಘಗಳಿಂದ ಮುಖ್ಯಸ್ಥರಿಂದ ಏನಾಗುತ್ತೆ ಈ ಹೋರಾಟ ತುಂಬಾ ತೀವ್ರಗತಿಯಲ್ಲಿ ನಡೆಯುವಂಥದ್ದು. ಈಗ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದಾಗ ಫಜಲ್ ಅಲಿ ಆಯೋಗ ರಚನೆಯಲ್ಲಿ ಆಗುತ್ತೆ. ಭಾಷಾವಾರು ಕಾಯ್ದೆಯ ಅನ್ವಯವಾಗಿ ಇಲ್ಲಿ ಏನ್ ಮಾಡಬೇಕು ಅನ್ನೋದಾದ್ರೆ ಕರ್ನಾಟಕವನ್ನ ರಚನೆ ಮಾಡ್ಕೊಳ್ಬೇಕಾಗಿತ್ತು. ಇದಕ್ಕೆ ಈ ಸದಸ್ಯರು ಯಾರಾಗಿದ್ರು ಅಂದ್ರೆ ಇತಿಹಾಸ ತಜ್ಞರಾಗಿರುವಂತಹ KM ಪಣಿಕ್ಕರ್ ಮತ್ತು ಪಾರ್ಲಿಮೆಂಟಿನ ಸದಸ್ಯರಾಗಿದ್ದಂತಹ KM ಕುಂಜ್ರು ಅವರು ಏನ್ ಮಾಡ್ತಾರೆ ಅಂದ್ರೆ ವಿಶಾಲವಾಗಿರುವಂತಹ ಕರ್ನಾಟಕದ ರಚನೆಗೆ ಒಪ್ಪಿಗೆಯನ್ನ ಸೂಚಿಸ್ತಾರೆ. ನೋಡಿ, ಇಲ್ಲಿ ನೀವು ತಿಳ್ಕೊಬೇಕಾಗೋದು ಮೋಸ್ಟ್ ಇಂಪಾರ್ಟೆಂಟ್, ಈ ಫಜಲ್ ಅಲಿ ಆಯೋಗ ಸ್ಥಾಪನೆಯಾಗಿದ್ದೇ 1953 ಅಂದ್ರೆ ಆ ಸಮಯದಲ್ಲಿ ಆಂಧ್ರ ಪ್ರದೇಶ ರಚನೆ ಆಗಿತ್ತು, ಅದು ಭಾಷಾವಾರ ರಚನೆ ಆಗಿತ್ತು. ಓಕೆನಾ? ಈಗ ಈ 53ರಲ್ಲಿ ನೇಮಕವಾಗಿರುವಂತಹ ಫಜಲ್ ಅಲಿ ಆಯೋಗದಲ್ಲಿ ಎಷ್ಟು ಜನ ಇದ್ರು ಅಂದ್ರೆ ನೋಡಿ, ಇಲ್ಲಿ ಫಜಲ್ ಅಲಿ ಆಯೋಗ ಅಂದ್ರೆ ಇಲ್ಲಿ ಇವ್ರು ಜಸ್ಟಿಸ್ ಆಗಿರ್ತಾರೆ, ಜೊತೆಗೆ ಇವರು ಸೇರ್ಕೊಂಡು ಇತಿಹಾಸ ತಜ್ಞರಾಗಿರುವಂತಹ KM ಪಣಿಕ್ಕರ್ ಮತ್ತು ಪಾರ್ಲಿಮೆಂಟಿನ ಸದಸ್ಯರಾಗಿರುವಂತಹ KM ಕುಂಜ್ರು 3 ಜನ ಇರ್ತಾರೆ. ಇದು 1953ರಲ್ಲಿ ಈ ಆಯೋಗ ಏನಾಗುತ್ತೆ ಅಂದ್ರೆ ನೇಮಕವಾಗುತ್ತೆ. 1955ರಲ್ಲಿ ತನ್ನ ವರದಿಯನ್ನ ಸರ್ಕಾರಕ್ಕೆ ನೀಡುತ್ತೆ. ಯಾವ ಆಧಾರದ ಮೇಲೆ? ಭಾಷಾವಾರು ಆಧಾರದ ಮೇಲೆ. ವಿಸ್ತೀರ್ಣದಲ್ಲಿ ಬದಲಾವಣೆಗಳು ಇಲ್ಲೇ ಆಗ್ತವೆ ನೋಡಿ. ಈಗ ಈ ವರದಿ ಅನ್ನೋ ಏನ್ ಹೇಳುತ್ತೆ, 14 ರಾಜ್ಯಗಳನ್ನ ಮಾಡಬಹುದು, ಜೊತೆಗೆ 6 ಕೇಂದ್ರಾಡಳಿತ ಪ್ರದೇಶಗಳನ್ನ ನಿರ್ಮಾಣ ಮಾಡಬಹುದು ಅಂತ ಶಿಫಾರಸನ್ನ ಮಾಡುತ್ತೆ. ಈ ಶಿಫಾರಸು ಅಂತಂದ್ರೆ ಸಲಹೆ ಅಂತಾನೆ ಅನ್ಕೋಬಹುದು. ಓಕೆನಾ? ಈ ರೀತಿಯಾಗಿ 14 ರಾಜ್ಯಗಳನ್ನ ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನ ನಮ್ಮ ಭಾರತದಲ್ಲಿ ಮಾಡಬಹುದು. ಯಾವ ವಿಚಾರವಾಗಿ? ಭಾಷಾ ವಿಚಾರವಾಗಿ, ವಿಸ್ತೀರ್ಣದಲ್ಲಿ ಅಲ್ಲ. ಅದಕ್ಕೆ ಕೆಲವೊಂದಿಷ್ಟು ಪ್ರದೇಶಗಳ ವಿಸ್ತೀರ್ಣದಲ್ಲಿ ಯಾಕೆ ದೊಡ್ಡ ಇದಾವೆ ಅಂತಂದ್ರೆ ಭಾಷಾವಾರು ಅನ್ವಯವಾಗಿ. ಈ ರೀತಿ 14 ರಾಜ್ಯಗಳು ಸ್ಥಾಪನೆಯಾದಂತಹ ಕಾಲಘಟ್ಟಗಳಲ್ಲಿ ಕರ್ನಾಟಕವು ಕೂಡ ಒಂದಾಗಿತ್ತು. ಇಲ್ಲಿಗೆ ನಮ್ಮ ಕರ್ನಾಟಕ ಅಸ್ತಿತ್ವಕ್ಕೆ ಬಂತು. ಈಗ ಈ ಕರ್ನಾಟಕದಲ್ಲಿ ಏನಾಗಿತ್ತು ಅಂದ್ರೆ 5 ಪ್ರಾಂತ್ಯಗಳನ್ನಾಗಿ ಇಲ್ಲಿ ವಿಂಗಡಿಸಲಾಗಿತ್ತು ಮೊದಲಿಗೆ. ನಾನು ಆಗ್ಲೇ ಹೇಳಿದೆ, ನಮ್ಮ ಕರ್ನಾಟಕದ ಇತಿಹಾಸ, ನಮ್ಮ ಕನ್ನಡದ ಭೂಗೋಳಶಾಸ್ತ್ರವನ್ನ ಓದ್ಬೇಕಾದಾಗ ಇಲ್ಲಿ ಹಲವಾರು ಪ್ರಾಂತ್ಯಗಳಿದ್ದು, ವಿದೇಶಿ ಸಂಸ್ಥಾನಗಳಿದ್ದು, ಪಾಳೆಗಾರರಿದ್ರು. ಓಕೆನಾ? ಈ ರೀತಿ ಇರ್ಬೇಕಾದಾಗ ಇಲ್ಲಿ ಪ್ರಮುಖವಾಗಿ 5 ಕಂಡು ಬರುತ್ತೆ. ಒಂದು ಮೈಸೂರು ಸಂಸ್ಥಾನ, ಮುಂಬೈ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ ಮತ್ತು ಕೊಡಗು ಪ್ರಾಂತ್ಯ. ಈ ರೀತಿಯಾಗಿ ಹಂಚಿಕೆ ಆಗಿ ಇಲ್ಲಿ ಹೋಗಿದ್ದಂತ. ಆದ್ರೆ ಈ ಒಂದು ಆಯೋಗದ ಅನ್ವಯ ಯಾವ ರೀತಿಯಾಗಿ ಕರ್ನಾಟಕ ಸೇರ್ಪಡೆ ಆಗ್ತಾ ಹೋಗುತ್ತೆ ಕೆಲವೊಂದಿಷ್ಟು ಪ್ರದೇಶಗಳಂತ ನೋಡೋಣ. ನೋಡಿ, ಇಲ್ಲಿ ಏನಾಗುತ್ತೆ, ಬಳ್ಳಾರಿಯನ್ನ ಆಂಧ್ರ ಪ್ರದೇಶದಿಂದ ಬೇರ್ಪಡಿಸ್ತಾರೆ. ಫಸ್ಟ್ ಏನಾಗಿತ್ತು, ಈ ಬಳ್ಳಾರಿ ಆಂಧ್ರ ಪ್ರದೇಶಕ್ಕೆ ಸೇರ್ಕೊಂಡಿತ್ತು. ಹಾಗಾಗಿ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಆಂಧ್ರ ಪ್ರದೇಶದಿಂದ, ಇದು ಫಸ್ಟ್ ಎಲ್ಲ ರಚನೆ ಆಗಿದ್ದು 1953ರಲ್ಲಿ ಫಸ್ಟ್ ರಚನೆ ಆಗಿತ್ತು. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಆಂಧ್ರ ಪ್ರದೇಶದಿಂದ ಬೇರ್ಪಡಿಸ್ಕೊಂಡು ಮೈಸೂರು ರಾಜ್ಯಕ್ಕೆ ಇದನ್ನ ವರ್ಗಾಯಿಸ್ತಾರೆ ಅಥವಾ ಸೇರ್ಪಡೆ ಮಾಡ್ತಾರೆ. ಒಂದೊಂದು ಪ್ರದೇಶಗಳು ಭಾಷಾವಾರು ಅನ್ವಯ ನಮಗೆ ಸೇರ್ಪಡೆ ಆಗ್ತಾ ಹೋಗ್ತಾರೆ. ಬಳ್ಳಾರಿ ನಮಗ್ ಬಂತು. ಈ ಮುಂಬೈ ಪ್ರೆಸಿಡೆನ್ಸಿಗಳಿಗೆ ಸೇರಿದಂತ ಬೆಳಗಾವಿ, ವಿಜಯಪುರ, ಧಾರವಾಡ, ಉತ್ತರ ಕನ್ನಡವನ್ನು ಕೂಡ ಸೇರ್ಪಡೆ ಮಾಡ್ತಾ ಹೋಗ್ತಾರೆ. ಯಾವ ಒಂದು ಪ್ರೆಸಿಡೆನ್ಸಿ, ಯಾವ ಒಂದು ಪ್ರಾಂತ್ಯದಿಂದ? ಮುಂಬೈ ಪ್ರಾಂತ್ಯದಿಂದ. ಓಕೆನಾ? ಈ ಹೈದರಾಬಾದ್ ಸಂಸ್ಥಾನದಲ್ಲಿ ಪ್ರಮುಖವಾಗಿ 3 ಜಿಲ್ಲೆಗಳು ಕಂಡು ಬರ್ತವೆ ಆ ಕಾಲಘಟ್ಟದಲ್ಲಿ. ಒಂದು ಬೀದರ್, ಒಂದು ಕಲಬುರಗಿ, ಒಂದು ರಾಯಚೂರು. ಇವುಗಳನ್ನ ಕೂಡ ಮೈಸೂರು ಸಂಸ್ಥಾನಕ್ಕೆ ಇಲ್ಲಿ ವಿಲೀನವನ್ನ ಮಾಡಲಾಗುತ್ತೆ. ಆ ಸಮಯದಲ್ಲಿ ಪ್ರಮುಖವಾಗಿ 3 ಜಿಲ್ಲೆಗಳು ಕಂಡು ಬರ್ತವೆ. ಪ್ರಸ್ತುತವಾಗಿ ಈಗ
7 ಜಿಲ್ಲೆಗಳು ಕಂಡು ಬರ್ತವೆ ಹೈದರಾಬಾದ್ ಕರ್ನಾಟಕದಲ್ಲಿ. ಆಗಿನ ಸಮಯದಲ್ಲಿ 3 ಜಿಲ್ಲೆಗಳು ಇಲ್ಲಿ ಏನಾಗ್ತವೆ ಅಂತಂದ್ರೆ ಕಂಡು ಬರ್ತವೆ. ಈಗ ನೀವು ಪ್ರಮುಖವಾಗಿ ಹೈದರಾಬಾದ್ ಕರ್ನಾಟಕ ಅಂತ ನಾವು ತಿಳ್ಕೊಬೇಕಾದಾಗ ಅಥವಾ ಹೈದರಾಬಾದ್ ಸಂಸ್ಥಾನ, ಈಗ ಹೈದರಾಬಾದ್ ಕರ್ನಾಟಕ ಅಂತಿರುವಂತದ್ದು. ಇಲ್ಲಿ ಏನಾಗುತ್ತೆ 371 ತಿದ್ದುಪಡಿ ಆಗುತ್ತೆ. ಇಲ್ಲಿ 371 ತಿದ್ದುಪಡಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರಮುಖವಾಗಿ ಕಂಡು ಬರುವಂತದ್ದು. ಇದು ಸಂವಿಧಾನದಲ್ಲಿ ಇಲ್ಲ, ತಿದ್ದುಪಡಿ ಮಾಡ್ತಾರೆ. ಎಷ್ಟನೇ ತಿದ್ದುಪಡಿ ಅಂದ್ರೆ 98ನೇ ತಿದ್ದುಪಡಿಯನ್ನ ಇಲ್ಲಿ ಮಾಡ್ತಾರೆ. 98ನೇ ತಿದ್ದುಪಡಿಯನ್ನ 2012ರಲ್ಲಿ ತಿದ್ದುಪಡಿ ಮಾಡಿ ಈ 371 ಕಾಯ್ದೆಯನ್ನ ಜಾರಿ ತರ್ತಾರೆ. ಪ್ರಸ್ತುತವಾಗಿ ನಾವು ಇದನ್ನ ಕಾಯ್ದೆಯಲ್ಲಿ ಇದೆ ಇದು. ಓಕೆನಾ? ಇದರಿಂದ ಏನಾಗುತ್ತೆ ಅಂದ್ರೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗುತ್ತೆ. ಓಕೆನಾ? ಜೊತೆಗೆ ಈಗ ಏನ್ ಮಾಡಿದ್ದಾರೆ, ಇದು 2019ರಲ್ಲಿ ಇದಕ್ಕೆ ಹೈದರಾಬಾದ್ ಕರ್ನಾಟಕ ಅಂತ ಕರಿತಾ ಇದೀವಿ. ಆದ್ರೆ ಈಗ ಇದನ್ನ ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದಾರೆ. ಮೊದಲಿಗೆ ಇದಕ್ಕೆ ಹೆಸರಿರಲಿಲ್ಲ, ಹೈದರಾಬಾದ್ ಕರ್ನಾಟಕ ಅಂತಾನೆ ಕರಿತಾ ಇದೀವಿ. ಯಾಕಂದ್ರೆ ಇಲ್ಲಿ ರಜಾಕರರ ದಾಳಿ ಇತ್ತು. ಸ್ವತಂತ್ರ ಸಿಕ್ಕಿದ್ರು ಕೂಡ ಈ ಭಾಗಕ್ಕೆ ಸ್ವತಂತ್ರ ಸಿಕ್ಕಿರ್ಲಿಲ್ಲ ಆ ಸಮಯದಲ್ಲಿ. ಹೆಚ್ಚು ಕಡಿಮೆ 1 ವರ್ಷದ ನಂತರ ಸ್ವಾತಂತ್ರ್ಯ ಸಿಗುತ್ತೆ. ದಬ್ಬಾಳಿಕೆ ಇತ್ತು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಇದು ಸಂಪೂರ್ಣವಾಗಿ ಹಿಂದುಳಿದ ಒಂದು ಪ್ರದೇಶ. ಇಲ್ಲಿ ಈ ರೀತಿಯಾಗಿ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಈ 371 ಜಾರಿಗೆ ಪ್ರಮುಖವಾಗುತ್ತೆ. ತುಂಬಾ ಹೋರಾಟ ಕೂಡ ಆಗ್ತವೆ ಇಲ್ಲಿ. ಯಾಕಂದ್ರೆ ಇಲ್ಲಿ ನೀರಿನ ಸಮಸ್ಯೆ ಇದೆ. ಜೊತೆಗೆ ಇಲ್ಲಿ ದಬ್ಬಾಳಿಕೆ ಆಗಿರುವುದರಿಂದ ಶಿಕ್ಷಣದ ಕೊರತೆ ಇದೆ. ಈ ರೀತಿ ಇರುವುದರಿಂದ ಇದನ್ನ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ ಇದೊಂದು ಜಾರಿಯನ್ನ ಮಾಡ್ತಾರೆ. 2012ರಲ್ಲಿ ಇದು ಜಾರಿ ಆಗುವಂತದ್ದು. ಈ ರೀತಿಯಾಗಿ ಇಲ್ಲಿ ಹೈದರಾಬಾದ್ ಸಂಸ್ಥಾನದಲ್ಲಿ ಈ 3 ಒಂದು ಜಿಲ್ಲೆಗಳು ಸಂಸ್ಥಾನಕ್ಕೆ ಅಂದ್ರೆ ಮೈಸೂರು ಸಂಸ್ಥಾನಕ್ಕೆ ಇಲ್ಲಿ ವಿಲೀನಗೊಳ್ತವೆ. ಓಕೆ, ಈಗ 2019ರಲ್ಲಿ ರಚನೆ ಆಯ್ತು. ಇದು ಔಟ್ ಆಫ್ ದ ಟಾಪಿಕ್, ಬಟ್ ಇನ್ಫಾರ್ಮೇಶನ್ ನಾವು ಕೊಟ್ಟಿರುವಂತದ್ದು. ಕೊನೆಯದಾಗಿ ಇಲ್ಲಿ ಕೊಡಗು ಮೈಸೂರು ಪ್ರಾಂತ್ಯಕ್ಕೆ ಕೂಡ ಇಲ್ಲಿ ಸೇರ್ಪಡೆಯನ್ನು ಇಲ್ಲಿ ಆಗ್ತವೆ. ಈಗ ನೋಡಿ, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ತುಂಬಾ ಇಂಪಾರ್ಟೆಂಟ್ ಆಗುವಂತ ವಿಚಾರ ಇದು. ಇಷ್ಟ ಆಯ್ತಲ್ವಾ? ಈಗ ನಮ್ಮ ಮೈಸೂರು ಪ್ರಾಂತ್ಯಕ್ಕೆ ಇವೆಲ್ಲ ಒಂದ್ ಸೇರ್ಕೊಳ್ತಾ ಆಗೋದು. ಓಕೆ, ಇವಾಗ 1961ರಲ್ಲಿ ಏನಾಗುತ್ತೆ, ಕೋಲಾರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಅಬ್ಕವಾರಿ ಅಂತ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿನ 0.03 ಚದರ ಕಿಲೋಮೀಟರ್ ಅನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಆಂಧ್ರ ಪ್ರದೇಶಕ್ಕೆ ನೀಡ್ತೀವಿ. ಆಂಧ್ರ ಪ್ರದೇಶಕ್ಕೆ ಇಲ್ಲಿ ನೀಡುವಂಥದ್ದು ಯಾವಾಗ ಅಂದ್ರೆ 1961ರಲ್ಲಿ. ಅರ್ಥ ಮಾಡ್ಕೊಳ್ಳಿ, 1961ರಲ್ಲಿ ಇದು ಒಂದಿಷ್ಟು ಬದಲಾವಣೆ ಆಗುತ್ತೆ. ಅದಕ್ಕೆ ಹೇಳಿದ್ವಿ ವಿವಿಧ ಕಾಲಘಟ್ಟಗಳಲ್ಲಿ ಇದು ಬದಲಾವಣೆಯನ್ನ ಕಾಣ್ತೇವೆ ಅಂತ ಹೇಳಿದ್ದೆ ಈ ಒಂದು ವಿಚಾರಕ್ಕಾಗಿ. ಈ ಒಂದು ಬಿಟ್ರೆ ಮತ್ತೆ ನಾವು ಯಾವಾಗ್ಲೂ ಇದನ್ನ ಬಿಟ್ಕೊಡುವಂತದ್ದಾಗಿರ್ಬೋದು, ಸೇರ್ಪಡೆ ಮಾಡ್ಕೊ ಆಗಿರುವಂತದ್ದು ಇಲ್ಲ. ಓಕೆನಾ? ಈ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಳಿ. ಈಗ ಒಂದು 1973 ನವೆಂಬರ್ 1ರಂದು ನಾವ್ ಏನ್ ಮಾಡ್ತೀವಿ ಅಂದ್ರೆ ಕರ್ನಾಟಕ ಅಂತ ನಾವು ನಾಮಕರಣವನ್ನ ನಾವು ಮಾಡ್ತೀವಿ. ಮೈಸೂರು ರಾಜ್ಯ ಅಂತ ಇತ್ತಲ್ಲ ಇಲ್ಲಿವರೆಗೂ, ಈ ಕರ್ನಾಟಕ ರಾಜ್ಯ ಅಂತ ನಾವು ಇಲ್ಲಿ ನಾಮಕರಣವನ್ನ ಮಾಡ್ತೀವಿ. ಆಗಿನ ಒಂದು ಯಾರಪ್ಪ ಅಂದ್ರೆ ಡಿ ದೇವರಾಜ್ ಅರಸ್ ಅವರು ಏನ್ ಮಾಡ್ತಾರೆ, ಈ ನೇಮಕವನ್ನ ಇಲ್ಲಿ ಮಾಡ್ತಾರೆ 1973ರಲ್ಲಿ ನವೆಂಬರ್ 1ರಂದು. ಹಾಗಾದ್ರೆ ಇಷ್ಟು ಅಂದ್ರೆ ಇದು ನಾವು ಇಲ್ಲಿವರೆಗೂ ಒಂದು ಪೂರ್ವವಾಗಿ ಯಾವ ರೀತಿಯಾಗಿ ಕರ್ನಾಟಕ ವಿಸ್ತೀರ್ಣದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ, ಯಾವ ರೀತಿಯಾಗಿ ಪ್ರದೇಶಗಳು ನಮ್ಗೆ ಯಾಡ್ ಆಗ್ತಾ ಹೋದು, ವಿಸ್ತೀರ್ಣ ಅದೆಲ್ಲ ನೋಡ್ಕೊಂಡು ಈಗ ಅಕ್ಯುರೇಟ್ ಆಗಿ ಈ 1973 ಅನ್ನುವ ಪ್ರಕಾರವಾಗಿ ಕರ್ನಾಟಕ ಅಂತ ಹೆಸರು ಬಂತಲ್ವಾ. ಈ ಇಲ್ಲಿಂದ ಯಾವ ರೀತಿಯಾಗಿ ಗಾತ್ರದಲ್ಲಿ ಆಗಿರ್ಬೋದು, ವಿಸ್ತೀರ್ಣದಲ್ಲಿ ಆಗಿರ್ಬೋದು, ಜನಸಂಖ್ಯೆ, ಸಾಕ್ಷರತೆ, ಲಿಂಗಾನುಪಾತ ಇವುಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ ಇವಾಗ. ಇದು ಅದಕ್ಕೆ ಹೇಳಿದ ಭೂಗೋಳಶಾಸ್ತ್ರ ಯಾವ ರೀತಿಯಾಗಿ ಹೋಗ್ಬೇಕು ಅನ್ನೋದು. ಈಗ ನೋಡಿ, ನಮ್ಮ ಕರ್ನಾಟಕ ಅನ್ನೋದೇನಿದೆಯಲ್ಲ, ಈ ಕರ್ನಾಟಕ ಡೆಕ್ಕನ್ ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲಿ ಇದೆ. ನೋಡಿ, ಈ ರೀತಿ ನಾವು ಒಂದು ಮ್ಯಾಪ್ ವೈಸ್ ಮಾಡಿದ್ರೆ ಈ ನಮ್ಮ ಕರ್ನಾಟಕ ಎಲ್ಲಿ ಕಂಡು ಬರುತ್ತೆ, ಈ ಭಾಗದಲ್ಲಿ ಕಂಡು ಬರುತ್ತೆ. ಈ ಭಾಗದಲ್ಲಿ ಕಂಡು ಬರುವಂತದ್ದು ಇದು ಒಟ್ಟಾರೆ ಇದನ್ನ ಟೋಟಲ್ ಆಗಿ ಇಂಡಿಯಾ ಮ್ಯಾಪ್ ಅಂತ ಅನ್ಕೊಳ್ಳೋಣ. ಓಕೆನಾ? ಇಲ್ಲಿ ಕಂಡು ಬರುತ್ತೆ ಅಂದ್ರೆ ಈ ದಕ್ಕನ್ ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲಿದೆ. ಬಹುತೇಕ ಮೈಸೂರು ಪ್ರಸ್ಥಭೂಮಿಯನ್ನ ಒಳಗೊಂಡಿದೆ. ಇಲ್ಲಿ ನೀವು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಮತ್ತೇನ್ ಸರ್ ಇದು ಮತ್ತೆ ಮೈಸೂರು ಅಂತ. ಈ ಮೈಸೂರು ಪ್ರಸ್ಥಭೂಮಿ ಏನಿದೆಯಲ್ಲ, ಈ ದಕ್ಷಿಣ ಪ್ರಸ್ಥಭೂಮಿಯ 3 ಮುಖ್ಯ ಭಾಗಗಳಲ್ಲಿ ಒಂದದು. ಹಾಗಾಗಿ ಇದು ಮೈಸೂರು ಪ್ರಸ್ಥಭೂಮಿಯನ್ನ ಬಹುತೇಕವಾಗಿ ಒಳಗೊಂಡಿದೆ. ಕರ್ನಾಟಕ ಎಲ್ಲಿ ಬರುತ್ತೆ, ಡೆಕ್ಕನ್ ಪ್ರಸ್ಥಭೂಮಿಯ ದಕ್ಷಿಣ ಭಾಗಕ್ಕೆ ಬರುತ್ತೆ. ಆ ಬಹುತೇಕವಾಗಿ ಮೈಸೂರು ಒಂದು ಪ್ರಸ್ಥಭೂಮಿಯನ್ನ ಇಲ್ಲಿ ಒಳಗೊಂಡಿರುವಂತದ್ದು.
ಓಕೆನಾ? ಇಷ್ಟ ಆಗ್ಬೇಕು. ಈಗ ನಮ್ಮ ಕರ್ನಾಟಕ ಅನ್ನೋಂಥದ್ದು ಏನಿದೆಯಲ್ಲ, ಈಗ ರಚನೆ ಆಯ್ತಲ್ಲ, ಈಗೆಲ್ಲ ಭಾಗಗಳಿಂದ ನಾವು ತೆಗೆದುಕೊಂಡ್ವಿ. ಮುಂಬೈ ಪ್ರಾಂತ್ಯದಿಂದ ತೆಗೆದುಕೊಂಡ್ವಿ, ಹೈದರಾಬಾದ್ ಸಂಸ್ಥಾನದಿಂದ ನಾವು ಒಂದಿಷ್ಟು ಪ್ರದೇಶಗಳನ್ನ ತೆಗೆದುಕೊಂಡಿವಿ ಅಲ್ವಾ? ಕೊಡಗು ಕೂಡ ನಮ್ಗೆ ಸೇರ್ಪಡೆ ಆಗುತ್ತೆ ತದನಂತರವಾಗಿ. ಈಗ ನಮ್ಮ ಕರ್ನಾಟಕ ರಚನೆ ಆದಾಗ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂದ್ರೆ 6 ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ. 6 ರಾಜ್ಯಗಳು. ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಇದು ನಮ್ಮ ಕರ್ನಾಟಕ. ಇದು ನಮ್ಮ ಕರ್ನಾಟಕ. ಇಲ್ಲಿ ಮಹಾರಾಷ್ಟ್ರ ಕಂಡು ಬರ್ತದೆ. ಮಹಾರಾಷ್ಟ್ರ, ಹೌದಾ? ಇದು ಕೂಡ ನಾವು ಗಡಿಯನ್ನ ಹಂಚ್ಕೊಂಡಿದ್ದೀವಿ. ನಮ್ಗೆ ಇಲ್ಲಿಂದ ಕಾಣುತ್ತೆ, ಇಲ್ಲಿಂದ ಕಾಣುತ್ತೆ ಮಹಾರಾಷ್ಟ್ರ ಇದು. ಮತ್ತೆ ಈ ಕಡೆ ಭಾಗಕ್ಕೆ ಬಂದಾಗ ತೆಲಂಗಾಣ ನೋಡಿ, ಇಲ್ಲಿಂದ ನಾವು ಹಂಚ್ಕೊಂಡಿರೋದು. ಓಕೆನಾ? ಜೊತೆಗೆ ಆಂಧ್ರ ಪ್ರದೇಶ ನೋಡಿ, ಆಂಧ್ರ ಪ್ರದೇಶ ಹೆಚ್ಚು ಕಡಿಮೆ ನಮ್ಮ ನಮ್ಮ ಕರ್ನಾಟಕದ ಒಳಗಡೆನೆ ಬಂದ್ಬಿಟ್ಟಿದ್ ನೋಡ್ರಿ. ಸ್ವಲ್ಪ ಈ ಕಡೆ ಹಿಂಗೆಲ್ಲ ಬಂದದ. ಈ ಭಾಗ ಕೂಡ ಇಲ್ಲಿ ಕೂಡ ನಾವು ಆಂಧ್ರ ಪ್ರದೇಶಕ್ಕೆ ಬಿಟ್ಕೊಟ್ಟಿದೀವಿ. ಯಾಕಂದ್ರೆ ಇದು ಭಾಷಾವಾರ ಕಾಯ್ದೆ ಆಗಿರೋದ್ರಿಂದ, ಹೌದಾ? ಓಕೆ. ಇಲ್ಲಿ ತಮಿಳುನಾಡು, ಈ ತಮಿಳುನಾಡು ಕೂಡ ನಮ್ಗೆ ಇಲ್ಲಿ ಕೂಡ ಕಂಡು ಬರುತ್ತೆ. ಜೊತೆಗೆ ಕೇರಳ, ಮತ್ತು ಇಲ್ಲಿ ಕೇರಳ ಇದೆ, ಇಲ್ಲಿ ಗೋವಾ ನೋಡಿ, ಗೋವಾ ಇಷ್ಟೇ ಕಂಡು ಬರುತ್ತೆ ನೋಡಿ. ಇದು 1, ಇದು 2, ಇದು 3, ಇದು 4, ಇದು 5, ಇದು 6. ಒಟ್ಟಾರೆಯಾಗಿ 6 ರಾಜ್ಯಗಳು ನಮ್ಗೆ ಗಡಿಯನ್ನ ಹಂಚಿಕೊಂಡಿವೆ. ಓಕೆನಾ? ಈಗ ನಮ್ಮ ಕರ್ನಾಟಕ ಏನಿದೆ ಅಲ್ಲ, ಪಾರ್ಶ್ವ ತೀರದ ಭೌಗೋಳಿಕ ಸ್ಥಾನವನ್ನ ಲಿಟೋರಲ್ ಅಂತ ನಾವು ಕರಿತೀವಿ. ಲಿಟೋರಲ್ ಭಾಗವನ್ನ ಇಲ್ಲಿ ಕಂಡು ಬರುತ್ತೆ. ಪಾರ್ಶ್ವ ತೀರಗಳು ಅಂದ್ರೆ ಸಮುದ್ರದ ತೀರಗಳು ಕಂಡು ಬರ್ತವೆ. ಈಗ ಉತ್ತರದಲ್ಲಿ ನೋಡಿ, ಬೀದರ್ ಜಿಲ್ಲೆಯ ಔರಾದ್ ತಾಲೂಕು ಕಂಡು ಬರುತ್ತೆ. ಸ್ಪಷ್ಟವಾಗಿ ಉತ್ತರದ ತುದಿಯಲ್ಲಿ ಕಂಡು ಬರುತ್ತೆ ಅಂದಾಗ ಬೀದರ್ ಜಿಲ್ಲೆಯ ಔರಾದ್. ದಕ್ಷಿಣಕ್ಕೆ ಬಂದಾಗ ಇಲ್ಲಿ ಚಾಮರಾಜನಗರ ಬರುತ್ತೆ. ದಕ್ಷಿಣಕ್ಕೆ ಬಂದಾಗ ಚಾಮರಾಜನಗರ ಜಿಲ್ಲೆ ಕಂಡು ಬರುತ್ತೆ. ಪಶ್ಚಿಮಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕಂಡು ಬರುತ್ತೆ. ಪೂರ್ವಕ್ಕೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ಕಂಡು ಬರುತ್ತೆ. ಹಾಗಾದ್ರೆ ನಮ್ಮ ಒಂದು ವಿಸ್ತೀರ್ಣ ಏನಿದೆ, ಉತ್ತರ ಮತ್ತು ದಕ್ಷಿಣವಾಗಿ, ಉತ್ತರದಿಂದ ದಕ್ಷಿಣವಾಗಿ ನಾವು 700 ಕಿಲೋಮೀಟರ್ ಅನ್ನ ಹೊಂದಿದೀವಿ. ಅದೇ ರೀತಿಯಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ನಾವು 400 ಕಿಲೋಮೀಟರ್ ಅನ್ನ ಹೊಂದಿದೀವಿ. ನಮ್ಮ ಕರ್ನಾಟಕದ ವಿಸ್ತೀರ್ಣ ಹೀಗಿದೆ ನೋಡಿ. ಜೊತೆಗೆ ಇಲ್ಲಿ ಮೋಯಾರ್ ನದಿ ಅಂತ ಒಂದು ಕಂಡು ಬರುತ್ತೆ, ಬಹಳ ಇಂಪಾರ್ಟೆಂಟ್. ಈ ಮೋಯಾರ್ ನದಿ ವಿಶೇಷತೆ ಏನಂತಂದ್ರೆ, ಈ ಮೋಯಾರ್ ನದಿ ವಿಶೇಷ ಏನಂದ್ರೆ ಇದು ದಕ್ಷಿಣ ಗಡಿಯಾಗಿದೆ. ನಮಗೆ ದಕ್ಷಿಣದ ಗಡಿಯಾಗಿದ್ದು ಚಾಮರಾಜನಗರ ಜಿಲ್ಲೆಯಿಂದ ಹಿಡಿದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಇಂದ ಹಿಡ್ಕೊಂಡು ತಮಿಳುನಾಡಿನ ನೀಲಗಿರಿ ಅಂದ್ರೆ ಉದಕ ಮಂಡಲದ ಜಿಲ್ಲೆವರೆಗೂ ಹರಿಯುತ್ತದೆ ಇದು ಮೋಯಾರ್ ನದಿ. ಇದು ನಮ್ಗೆ ದಕ್ಷಿಣ ಗಡಿಯಾಗಿ ಇದು ಪರಿಣಮಿಸಿರುವಂತದ್ದು. ದಕ್ಷಿಣ ಗಡಿಯಾಗಿ ನಮ್ಮ ಕರ್ನಾಟಕವು 2 ಕನ್ಕ್ಲೇವ್ಗಳನ್ನ ಹೊಂದಿದೆ ನೋಡಿ. ರಾಜ್ಯದ ಭಾಗ ಆಗಿರುತ್ತದೆ, ಬಟ್ ಅವುಗಳು ರಾಜ್ಯದಿಂದ ಹೊರಗಡೆ ಕಂಡು ಬರುವಂತವು. ಅಂತ 2 ಕನ್ಕ್ಲೇವ್ಗಳು ಯಾವುವು ಅಂದ್ರೆ ಬೆಳಗಾವಿಯ ದಾಮ್ನಿ ಮತ್ತು ಬೀದರ್ನ ಮಖೇಡ್ ಅನ್ನುವಂಥದ್ದು. ಮಖೇಡ್ ಅಥವಾ ಮಖೇಡ ಅಂತ ಕಂಡು ಬರುತ್ತೆ ನೋಡಿ. ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ, ಇದು ಬೆಳಗಾವಿ, ಇದು ನಮ್ಮ ಕರ್ನಾಟಕ. ಇಲ್ಲಿ ಈ ರೀತಿ ರಚನೆ ನಿಮ್ಗೆ ಗೊತ್ತಾಗುತ್ತೆ ಅನ್ಕೊಂತೀನಿ. ಈ ಬೆಳಗಾವಿಯ ದಾಮ್ನೆ ಏನಿದೆ ನೋಡಿ, ಈ ಭಾಗದಲ್ಲಿ ನಿಮ್ಗೆ ಕಂಡು ಬರುತ್ತೆ. ಕಿರಿದಾದ ರೀತಿಯಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಕಂಡು ಬರುತ್ತೆ. ಸೂಕ್ಷ್ಮವಾಗಿ ನೋಡಿದಾಗ ಗೊತ್ತಾಗುತ್ತೆ. ಓಕೆನಾ? ಈ ರೀತಿಯ ಕನ್ಕ್ಲೇವ್ಗಳಂತ ನಾವು ಇಲ್ಲಿ ಕಂಡು ಬರ್ತವೆ. ಜೊತೆಗೆ ಇವೆರಡು ಅಲ್ಲದೆ ತುಮಕೂರು ಜಿಲ್ಲೆಯ ಪಾವಗಡ ಏನಿದೆಯಲ್ಲ, ಇದು ಕೂಡ ರಾಜ್ಯದಿಂದ ಪ್ರತ್ಯೇಕವಾಗಿದೆ. ಯಾವ ರೀತಿಯಾಗಿ ಅನ್ನೋದಾದ್ರೆ ನೋಡಿ, ಒಂದ್ ಸೆಕೆಂಡ್, ನೀವು ಕನ್ಫ್ಯೂಸ್ ಆಗೋ ಸಾಧ್ಯತೆ ಐತಿ. ಇಲ್ಲಿ ಇನ್ನೊಂದ್ಸಲ ಹೇಳ್ತೀನಿ. 2 ಕನ್ಕ್ಲೇವ್ಗಳು ಹೊಂದಿದೆ, ಅದು ರಾಜ್ಯದ ಭಾಗವಾಗಿಯೂ ಇದಾವೆ, ಬಟ್ ರಾಜ್ಯದಿಂದ ಹೊರಗಡೆ ಇದಾವೆ. ಓಕೆನಾ? ಆದ್ರೆ ಈ ಒಂದು ತುಮಕೂರು ಜಿಲ್ಲೆಯ ಪಾವಗಡ ಏನಿದೆ, ರಾಜ್ಯದಿಂದ ಪ್ರತ್ಯೇಕ ಆಗಿಲ್ಲ, ಆದ್ರೆ ಕಿರಿದಾದ ಭೂಭಾಗವನ್ನು ಹೊಂದಿಕೊಂಡು ಮಿನಿ ಕನ್ಕ್ಲೇವ್ ಆಗಿದೆ. ಯಾವ ರೀತಿ ಅಂತ ಇದು ಮ್ಯಾಪ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇದು ಟೋಟಲ್ ತುಮಕೂರು ಜಿಲ್ಲೆ. ಆದ್ರೆ ಇಲ್ಲಿ ನೋಡಿ, ಈ ಒಂದು ಪಾವಗಡದಲ್ಲಿ ಯಾವುದೇ ರೀತಿಯಾಗಿರುವಂತಹ ಒಂದು ಅಟ್ಯಾಚ್ಮೆಂಟ್ ಅಥವಾ ಇಲ್ಲಿ ಕಂಡು ಬರೋದಿಲ್ಲ ನೋಡಿ, ಸಪರೇಟ್ ಆಗಿ ಕಂಡು ಬರುತ್ತೆ.
ಆದ್ರೂ ಕೂಡ ರಾಜ್ಯದೊಂದಿಗೆ ಒಂದು ಕಿರಿದಾದ ಮಾರ್ಗದ ಮೂಲಕವಾಗಿ ನಮ್ಮ ತುಮಕೂರು ಜಿಲ್ಲೆಗೆ ಇಲ್ಲಿ ಹೊಂದ್ಕೊಂಡಿದೆ. ಇದಕ್ಕೆ ನಾವು ಮಿನಿ ಕನ್ಕ್ಲೇವ್ ಅಂತ ಕರಿತೀವಿ. ನಮ್ಮ ರಾಜ್ಯದ ಭಾಗವಾಗಿ ಕೂಡ ಕಂಡು ಬರುತ್ತೆ ಇದು. ಈ ರೀತಿಯಾಗಿ ನಮ್ಮ ಕರ್ನಾಟಕ ಭೌಗೋಳಿಕ ಕ್ಷೇತ್ರ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಇಲ್ಲಿ ಹೊಂದಿದೆ. ಭಾರತವನ್ನ ಇಲ್ಲಿ ಪರಿಗಣಿಸಿದಾಗ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ನಾವು 5.84% ಅನ್ನ ಇಲ್ಲಿ ಹೊಂದಿದ್ದೀವಿ. 5.84 ಅಥವಾ 5.84 ವಿಸ್ತೀರ್ಣವನ್ನು ತೆಗೆದುಕೊಂಡಾಗ, ನಮ್ಮ ಕರ್ನಾಟಕದ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ, ಚೌಕಟ್ಟನ್ನು ತೆಗೆದುಕೊಂಡಾಗ 6ನೇ ಸ್ಥಾನದಲ್ಲಿದ್ದೀವಿ. ಜನಸಂಖ್ಯೆಯನ್ನು ತೆಗೆದುಕೊಂಡಾಗ 8ನೇ ಸ್ಥಾನದಲ್ಲಿದ್ದೀವಿ. ಇದು ಸಂಪೂರ್ಣವಾಗಿ ಭಾರತದ ಹೋಲಿಕೆ ಮಾಡಿ ಹೇಳಿದಾಗ ವಿಸ್ತೀರ್ಣ ಆಯ್ತು, ಜನಸಂಖ್ಯೆ ಆಯ್ತು, ಓಕೆನಾ. ಮತ್ತು ದೇಶದ ಜನಸಂಖ್ಯೆ ಅಂತ ತೆಗೆದುಕೊಂಡಾಗ ನಮ್ಮ ಒಂದು ಪಾಲ್ ಎಷ್ಟಿದೆ ಅಂದ್ರೆ 5.05% ನಾವು ಕಂಡು ಬರ್ತೀವಿ. 100 ಅಂತ ಅನ್ಕೊಂಡಾಗ, ಈ ಭಾರತದ ಜನಸಂಖ್ಯೆ 100 ಅಂದಾಗ 5.05% ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂತದ್ದು. ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ ಎಷ್ಟಿದೆ ಅಂತಂದ್ರೆ 319. ಇದು ಬಹಳ ಕಡೆ ಕ್ವಶನ್ ಆಗಿದೆ. ಇದು ನಮ್ಮ ಕರ್ನಾಟಕದ ಜನಸಾಂದ್ರತೆ ಎಷ್ಟು ಅಂತ, ಓಕೆನಾ. ಜೊತೆಗೆ ಇಲ್ಲಿ 1000 ಜನಸಂಖ್ಯೆಗೆ ಜನನ ಪ್ರಮಾಣವನ್ನು ಕಂಡುಹಿಡಿತಾರೆ. ನಾವು ಪ್ರತಿ ಒಂದು ಏನಿದೆ ಅಂತಂದ್ರೆ 1000 ಜನಸಂಖ್ಯೆಗೆ ಜನನ ಪ್ರಮಾಣ ಎಷ್ಟು ಮತ್ತು ಪ್ರತಿ ಒಂದು 1000 ಜನಸಂಖ್ಯೆಗೆ ಮರಣ ಪ್ರಮಾಣ ಎಷ್ಟು ಅಂತಂದು ಇಲ್ಲಿ ಕಂಡುಹಿಡಿತಾರೆ. ಈ ರೀತಿಯಾಗಿ 1,000 ಜನಸಂಖ್ಯೆಗೆ ಎಷ್ಟು ಜನನ ಆಗ್ತಾರೆ ಅಂದ್ರೆ 17.41% ಏನಾಗ್ತಾರೆ ಜನನ ಆಗ್ತಾರೆ. ಮರಣ ಎಷ್ಟಾಗ್ತಾರೆ ಅಂದ್ರೆ 6.5. ನೋಡಿ, ಈ ರೀತಿಯಾಗಿ ಅಂದ್ರೆ ನಮ್ಮ ಭಾಗದಲ್ಲಿ ಜನನ ಪ್ರಮಾಣ ಜಾಸ್ತಿ ಇದೆ, ಮರಣ ಪ್ರಮಾಣ ಕಡಿಮೆ ಇದೆ, ಓಕೆನಾ. ಇದನ್ನ ನಾವು ತಿಳ್ಕೊಬೇಕಾಗುತ್ತೆ. ಲಿಂಗ ಪ್ರಮಾಣ, ಈ ಲಿಂಗ ಪ್ರಮಾಣ ಕೂಡ ಪ್ರತಿ 1,000 ಪುರುಷರಿಗೆ ಇಲ್ಲಿ ಕಂಡುಹಿಡಿಯುವಂಥದ್ದು 968 ಏನು ಕಂಡು ಬರುತ್ತೆ, ಇಲ್ಲಿ ಲಿಂಗ ಪ್ರಮಾಣ ಕಂಡು ಬರುತ್ತೆ. ಇಷ್ಟು ಏನಂತಂದ್ರೆ ಇದು ಕರ್ನಾಟಕದ ಬಗ್ಗೆ ನಾವು ತಿಳ್ಕೊಂಡ್ವಿ. ಇಲ್ಲಿ ನೋಡಿ, ರಾಜ್ಯ ಪುನರ್ ವಿಂಗಡಣೆ ಆದಾಗ ಎಷ್ಟು ಜಿಲ್ಲೆಗಳಿದ್ವು, ಇದು ಕೂಡ ಟಾಪಿಕ್ ಮೇನ್. ಇಲ್ಲಿ ರಾಜ್ಯ ಪುನರ್ ವಿಂಗಡಣೆ ಆಗುತ್ತಲ್ಲ, ಆ ಟೈಮಲ್ಲಿ 14 ಜಿಲ್ಲೆಗಳಿದ್ವು ಅಲ್ವಾ. ನಾನು ಆಗಿದ್ದೆ 14 ಜಿಲ್ಲೆಗಳಿದ್ವು. ಆದ್ರೆ ಪ್ರಸ್ತುತ ಎಷ್ಟಾಗಿದಾವೆ ಅಂತಂದ್ರೆ 31 ಜಿಲ್ಲೆಗಳಾಗಿದ್ದಾವೆ. ವಿಸ್ತೀರ್ಣ ಜೊತೆಗೆ ಕೆಲವೊಂದಿಷ್ಟು ಆಡಳಿತದ ದೃಷ್ಟಿಯಿಂದ ಇಲ್ಲಿ ಬದಲಾವಣೆಗಳಾಗ್ತವೆ, ಹೌದಾ. ಆಡಳಿತದ ವಿಸ್ತೀರ್ಣದಿಂದ ಬರ್ತದೆ. ಈಗ ಹೈದರಾಬಾದ್ ಸಂಸ್ಥಾನ ನಾವು ಅದು ವಿಲೀನ ಆಗ್ಬೇಕಾದಾಗ ನೋಡಿದ್ರೆ ಕೇವಲ 3 ಇದ್ದು, ಪ್ರಸ್ತುತವಾಗಿ 7 ಆಗಿದ್ದಾವೆ. ಯಾಕಂದ್ರೆ ಆಡಳಿತದ ದೃಷ್ಟಿಯಿಂದ ಮತ್ತು ಏನಾಗುತ್ತೆ ಅಂದ್ರೆ ಜಿಲ್ಲಾ ಕೇಂದ್ರಗಳು ದೂರ ಆದಾಗ ಅಭಿವೃದ್ಧಿಗಳು ಕೂಡ ಕ್ಷೀಣಿಸ್ತವೆ. ಹತ್ತಿರವಿದ್ದಾಗ ಮಾತ್ರ ಅವುಗಳ ಡೆವಲಪ್ಮೆಂಟ್ ಆಗ್ತದೆ. ಈ ರೀತಿಯಾಗಿ ಆಡಳಿತ ದೃಷ್ಟಿಯಿಂದ ಈಗ 31 ಜಿಲ್ಲೆಗಳಲ್ಲಿವೆ. ಜೊತೆಗೆ ಇಲ್ಲಿ ಈ ಒಂದು ಕ್ರಾಂತಿ ಅಂದ್ರೆ 1997ರಲ್ಲಿ ಏನಾಗ್ತವೆ, ಆಲ್ಮೋಸ್ಟ್ 7 ಜಿಲ್ಲೆಗಳ ಹೊಸದಾಗಿ ನಿರ್ಮಾಣ ಆಗ್ತವೆ. ವಿಸ್ತೀರ್ಣ ಜಾಸ್ತಿ ಇರೋದ್ರಿಂದ ಅವುಗಳನ್ನು ಹೊಸ ಹೊಸ ಜಿಲ್ಲೆಗಳನ್ನಾಗಿ ಇಲ್ಲಿ ಮಾಡ್ತಾರೆ. ಜೊತೆಗೆ ಇಲ್ಲಿ ಮಂಡೇಕರ್ ವರದಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆದ್ರೆ ಇದು ಶಿಫಾರಸ್ಸು ಇತ್ತು, ಬಟ್ ಇನ್ನೂವರೆಗೆ ಆಗಿಲ್ಲ. ಇದು ಏನ್ ಮಾಡುತ್ತಂದ್ರೆ, ಈಗ ಪ್ರಸ್ತುತ ಇರೋ ಬೆಳಗಾವಿ ಇದೆಯಲ್ಲ, ಈ ಬೆಳಗಾವಿಯನ್ನ ಏನ್ ಮಾಡ್ಬೇಕು ಅಂತಂದ್ರೆ ಅತಿ ದೊಡ್ಡದಾದ ವಿಸ್ತೀರ್ಣ ಭಾಗವಾಗೋದ್ರಿಂದ ಇದನ್ನ ಇಲ್ಲಿ ಒಂದು ತಿಪಟೂರು ಅನ್ನುವಂಥದ್ದು ಒಂದು ಜಿಲ್ಲೆಯನ್ನಾಗಿ ಮಾಡ್ಬೋದು ನೀವು ಅಂತ ಇದು ವರದಿ ಕೊಟ್ಟಿರುತ್ತೆ 1960ರಲ್ಲಿ. ಬಟ್ ಆದ್ರೆ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ, ಓಕೆನಾ. ನೋಡಿ, ಈಗ ವಿಸ್ತೀರ್ಣದಲ್ಲಿರುವಂತ ಅತಿ ದೊಡ್ಡ ಜಿಲ್ಲೆಗಳು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಜಿಲ್ಲೆಗಳು ಅತಿ ವಿಸ್ತೀರ್ಣ ದೊಡ್ಡ ಇದಾವ, ಯಾವ ಕಮ್ಮಿ ಇದಾವೆ ಅನ್ನುವಂಥದ್ದು. ಮೊದಲನೇದಾಗಿ ಬರೋದೇ ಬೆಳಗಾವಿ. ಅದಕ್ಕೆ ಇಲ್ಲಿ ಮಂಡೇಕರ್ ವರದಿಯವರು ಹೇಳಿರುವಂಥದ್ದು. ಆಮೇಲೆ ಕಲಬುರ್ಗಿ, ಎರಡನೇದು ತುಮಕೂರು, ಮೂರನೇದು ತುಮಕೂರು, 4ನೇದು ವಿಜಯಪುರ, 5ನೇದು ಉತ್ತರ ಕನ್ನಡ, ಓಕೆನಾ. ಇವು ವಿಸ್ತೀರ್ಣಗಳಲ್ಲಿ ಏನಾಗಿದಾವ ಅಂತಂದ್ರೆ ದೊಡ್ಡವಾಗಿದೆ. ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆಗಳು ಯಾವುವು ಅಂತಂದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಉಡುಪಿ ಮತ್ತು ಕೋಲಾರ. ಈ ಬೆಂಗಳೂರು ನಗರದಿಂದ ರಾಮನಗರ ಮತ್ತೆ ಡಿವೈಡ್ ಆಗುತ್ತೆ ಮುಂದೆ ಒಂದು ಆಡಳಿತ ವಿಸ್ತೀರ್ಣದಿಂದ ಮತ್ತು ಕಾಲಘಟ್ಟಗಳಲ್ಲಿ. ಈ ರೀತಿಯಾಗಿರೋದ್ರಿಂದ ಕೆಲವೊಂದು ದೊಡ್ಡ ಜಿಲ್ಲೆಗಳ ಚಿಕ್ಕ ಜಿಲ್ಲೆಗಳಾಗಿ ಇಲ್ಲಿ ಕನ್ವರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಆಡಳಿತ ಅನುಕೂಲಕ್ಕಾಗಿ ತಾಲೂಕುಗಳನ್ನ ನಿರ್ಮಿಸಲಾಗಿತ್ತು, ಹೌದಾ. ಎಲ್ಲವೂ ಕೂಡ ಆಡಳಿತದ ಅನುಕೂಲಕ್ಕಾಗಿ ಕೂಡ ಜನಸಂಖ್ಯೆ ಆಧಾರದ ಮೇಲೆ ತಾಲೂಕುಗಳನ್ನ, ಗ್ರಾಮ ಪಂಚಾಯಿತಿಗಳನ್ನ, ಜಿಲ್ಲಾ ಕೇಂದ್ರಗಳನ್ನ, ಮಹಾನಗರ ಪಾಲಿಕೆಗಳನ್ನ ಜನಸಂಖ್ಯೆ ಆಧಾರದ ಮೇಲೆ ಮಾಡುವಂಥದ್ದು. ಅದಕ್ಕೆ ನಾವು ಆಡಳಿತದ ಅನುಕೂಲಕ್ಕಾಗಿ ಅಂತಾನೆ ಇಲ್ಲಿ ಹೇಳ್ತೀವಿ.
ಈಗಿರ್ಬೇಕಾದ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲೇ 14 ತಾಲೂಕುಗಳು ಕಂಡು ಬರ್ತಾ ಇರ್ತವೆ. 14 ತಾಲೂಕುಗಳು ಕಂಡು ಬರ್ತವೆ. ಹೈಯೆಸ್ಟ್ ತಾಲೂಕುಗಳು ಕಂಡು ಬರೋದೇ ಇಲ್ಲಿ. ಜೊತೆಗೆ ಇಲ್ಲಿ ಕೆ ನರಸಿಂಹಸ್ವಾಮಿ ಸಮಿತಿ ಅಂತ ಕಂಡು ಬರುತ್ತೆ. ಇದು ಏನ್ ಮಾಡುತ್ತೆ ಅಂದ್ರೆ ಕಂದಾಯ ಗ್ರಾಮಗಳನ್ನ ನಿರ್ಮಾಣ ಮಾಡ್ಬೇಕು ಅಂತ ಹೇಳುತ್ತೆ. ಕೆಲವೊಂದಿಷ್ಟು ಗ್ರಾಮಗಳು ಏನಾಗಿದೆ ಅಂದ್ರೆ ಅಲೆಮಾರಿಗಳಾಗಿರ್ತವೆ. ಒಂದ್ ತಿಂಗಳು ಇಲ್ಲಿದೆ, ಇನ್ನೊಂದ್ ತಿಂಗಳ ಬೇರೆ ಕಡೆ ಇರ್ತಾರೆ. ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಮೂಲ ಸೌಕರ್ಯಗಳು ಇರೋದಿಲ್ಲ. ಕಂದಾಯ ಗ್ರಾಮಗಳನ್ನಾಗಿ ಅದನ್ನ ಕನ್ಸಿಡರೇ ಮಾಡಿರೋದಿಲ್ಲ. ಹೀಗಿರ್ಬೇಕಾದಂತ ಸಂದರ್ಭದಲ್ಲಿ ಇವುಗಳೆಲ್ಲವನ್ನ ಕಂದಾಯ ಗ್ರಾಮಗಳನ್ನಾಗಿ ಮಾಡಿ ಅನ್ನುವಂಥ ಶಿಫಾರಸನ್ನ ಕೆ ನರಸಿಂಹ ಸಮಿತಿ ಅವರು ಕೊಟ್ಟಿರ್ತಾರೆ. ನೋಡಿ, ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಗಳಲ್ಲಿ ನಾಗರಿಕ ಸೇವಾ ಕೇಂದ್ರ ಅಂದ್ರೆ ಸಕಾಲವನ್ನ ಆರಂಭಿಸ್ತಾರೆ ಸರ್ಕಾರ. ಇದು 750ಕ್ಕೂ ಹೆಚ್ಚು ಸೇವೆಗಳನ್ನ ಪ್ರಸ್ತುತವಾಗಿ ಇಲ್ಲಿ ನೀಡ್ತಾ ಬಂದಿರುವಂತದ್ದು. ಓಕೆನಾ. ಇದ್ರ ಜೊತೆಗೆ ನೋಡಿ, ವಿಶಾಲ ಕರ್ನಾಟಕದ ಆಡಳಿತವನ್ನ ಇಲ್ಲಿ ಯಾವ ರೀತಿಯಾಗಿ ವಿಭಾಗಗಳನ್ನಾಗಿ ಮಾಡ್ಕೊಳ್ತಾರೆ. ಯಾವ್ದಂದ್ರೆ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಕಲಬುರಗಿ ವಿಭಾಗ ಮತ್ತು ಬೆಳಗಾವಿ ವಿಭಾಗ. ಈ ವಿಭಾಗಗಳ ಬಗ್ಗೆ ನಾನು ಈಗಾಗಲೇ ಕ್ಲಾಸ್ ಮಾಡಿದ್ದೀನಿ, ಹಾಗಾಗಿ ಇದನ್ನ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ. ನಿಮ್ಗೆ ಬೇಕಿದ್ರೆ ನೀವು ಯೂಟ್ಯೂಬ್ ಚಾನಲ್ ನಮ್ಮಲ್ಲೇ ಇದೆ, ನೀವು ನೋಡ್ಕೋಬಹುದು ಇದನ್ನ. ಇವುಗಳನ್ನ ಇಲ್ಲಿ ಮಾಡ್ತಿರುವಂತದ್ದು. ಓಕೆನಾ. ಇಷ್ಟು ಏನಪ್ಪಾ ಅಂದ್ರೆ ಕರ್ನಾಟಕದ ಪರಿಚಯ ನಾವು ಈ ರೀತಿಯಾಗಿ ನಾವು ಮಾಡ್ಕೊಂಡಿದೀವಿ. ಮುಂದೆ ಮತ್ತೆ ಯಾವ್ಯಾವ ಭಾಗಗಳನ್ನಾಗಿ ನಾವು ಇಲ್ಲಿ ವಿಸ್ತಾರ ಮಾಡಿದೀವಿ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಈಗಾಗಲೇ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಕಲಬುರಗಿ, ಬೆಳಗಾವಿ ಇವುಗಳ ಬಗ್ಗೆ ನಾನು ಆಗ್ಲೇ ವಿಡಿಯೋ ಮಾಡಿದ್ದೀನಿ. ಅವುಗಳನ್ನ ನೀವು ನೋಡ್ಕೊಂಡ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಯಾವ್ಯಾವ ರೀತಿಯಾಗಿ ನಾವು ಶ್ರೀಮಂತಿಕೆಯಿಂದ ಇದೀವಿ ಈ ಭಾಗಗಳಲ್ಲಿ ಅಂತ ಹೇಳಿ. ಓಕೆ, ಇಷ್ಟು ಏನು ಅಂದ್ರೆ ಕರ್ನಾಟಕದ ಪರಿಚಯ. ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು, ಫಸ್ಟ್ ಲೈಕ್ ಮಾಡಲೇಬೇಕು. ಲೈಕ್ ಮಾಡೋದ್ರಿಂದ ಮತ್ತು ವಿಡಿಯೋ ಇನ್ನೂ ಮುಂದಕ್ಕೆ ಪುಷ್ ಆಗುತ್ತೆ. ಮತ್ತೆ ನೀವು ಕಾಮೆಂಟ್ ಮಾಡ್ಬೇಕು, ಯಾವ ರೀತಿ ಅಂದ್ರೆ ವಿಡಿಯೋ ಯಾವ ರೀತಿಯಾಗಿತ್ತು, ನಿಮ್ಮ ಅಭಿಪ್ರಾಯಗಳು ಏನು ಅಂತದನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದ್ರ ಜೊತೆಗೆ ಏನ್ ಮಾಡ್ಬೇಕಂದ್ರೆ ನಮ್ಮ ಚಾನಲ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿರಿ. ಅದೇ ರೀತಿಯಾಗಿ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಬೈಲಿಂಗ್ವಲ್ ಎಜುಕೇಶನ್ ಅಂತ ಹೇಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಏನ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಅಲ್ಲಿಯೂ ಕೂಡ ಆಗಿ. ನಿಮ್ಗೆ ಎಲ್ಲಾ ರೀತಿಯಾಗಿರುವಂತಹ ಅಪ್ಡೇಟ್ಗಳು ಅಲ್ಲಿ ಸಿಗ್ತವೆ. ಮೊದಲಿಗೆ ನಿಮ್ಗೆ ಅಪ್ಡೇಟ್ಗಳು ಸಿಗದೆ ಒಂದು ಟೆಲಿಗ್ರಾಮ್ ಚಾನಲ್ ಮೂಲಕ ಅಂತ ಹೇಳ್ತೀನಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.